ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಹುಡುಗರ ಐಡೆಂಟಿಟಿ ಅಂತ ಹೇಳಿದ್ರೆ ಯೂನಿವರ್ಸಲಿ ಟ್ರೂ ಈಕ್ವೇಶನ್ಸ್ ಅಂತ ಹೇಳಿ, ಸರಿನಾ? ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋಸೆಕೆಂಡ್ ಸ್ಕ್ವೇರ್ ಥೀಟಾ. ಇದು ನಿಮ್ಮ 3 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಸರಿನಾ? ಸೊ ಇದನ್ನ ಪ್ರೂವ್ ಮಾಡ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಸೊ ಮೊದಲೇದಾಗಿ ಡಯಾಗ್ರಾಮ್, ಇದನ್ನ ಥೀಟಾ ಅಂತ ಕರಿತೀನಿ. ಆಪೋಸಿಟ್ ಸೈಡ್ ಎ, ಅಡ್ಜಸೆಂಟ್ ಸೈಡ್, ಓಕೆ, ಇದನ್ನ ಎ ಅಂತ ಕರೆಯೋಣ. ಅಡ್ಜಸೆಂಟ್ ಸೈಡ್ ಎ ಅಂತ ಕರೆಯೋಣ, ಆಪೋಸಿಟ್ ಸೈಡ್ ಬಿ ಅಂತ ಕರೆಯೋಣ, ಹೈಪೋಟೆನಸ್ ಎಚ್ ಅಂತ ಕರೆಯೋಣ, ಸರಿನಾ? ಸೊ ಇದು ನಿಮ್ಮ 90 ಡಿಗ್ರಿ. ಸೊ ವಿ ಹ್ಯಾವ್ ಅ ಟ್ರಯಾಂಗಲ್ ಎ ಬಿ ಸಿ ವೇರ್ ಬಿ ಇಸ್ 90 ಡಿಗ್ರಿ. ಸೊ ಕನ್ಸಿಡರ್ triangle ABC, right angled at B. ಆಯ್ತಾ? ಇವಾಗ ಬೈ ಪೈ ತಗೊಳ್ಳಿ. ಓಕೆ, ಸೈನ್ ಆಫ್ ಥೀಟಾ ಏನು ಬರುತ್ತೆ ಹುಡುಗರ? ಸೈನ್ ಆಫ್ ಥೀಟಾ ಇಸ್ ಬಿ ಬೈ ಎ. ಕಾಸ್ ಆಫ್ ಥೀಟಾ, ಸಾರಿ ಬಿ ಬೈ ಅಲ್ಲ, ಬಿ ಬೈ ಹೆಚ್. ಕಾಸ್ ಆಫ್ ಥೀಟಾ ಎ ಬೈ ಹೆಚ್. ಟ್ಯಾನ್ ಥೀಟಾ ಆಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ? ಕೋಸೆಕ್ ಥೀಟಾ ಹೆಚ್ ಬೈ ಬಿ ಇನ್ವರ್ಸ್ ಅಲ್ವಾ ಇವೆರಡು. ಸೆಕ್ ಥೀಟಾ ಇಸ್ ಹೆಚ್ ಬೈ ಎ ಮತ್ತೆ ಕಾಟ್ ಥೀಟಾ ಇಸ್ ಎ ಬೈ ಬಿ ಅಲ್ವಾ? ಸೊ ಇದು ಸಣ್ಣ ನೋಟ್, ಉಪಯೋಗ ಬರುತ್ತೆ ಇದು. ಇವಾಗ ಇನ್ ಟ್ರಯಾಂಗಲ್ ಎ ಬಿ ಸಿ ಆಸ್ ಪರ್ ಪೈಥಾಗರಸ್ ಥಿಯರಮ್ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ವಾ? ಸೊ ದಿಸ್ ಇಸ್ ಆಸ್ ಪರ್ ಪೈಥಾಗರನ್ ಥಿಯರಮ್, ಸರಿನಾ? ಡಿವೈಡಿಂಗ್ ರೂಟ್ ಬೈ ಹೆಚ್ ಸ್ಕ್ವೇರ್. ಹೆಚ್ ಸ್ಕ್ವೇರ್ ಇಂದ ಡಿವೈಡ್ ಮಾಡಿ ಏನಾಗುತ್ತೆ ನೋಡಿ, ಪಾಸ್ ಮಾಡಿ ನೀವೇ ನೋಡಿ. ಸ್ಕ್ವೇರ್ ಇಂದ ಡಿವೈಡ್ ಮಾಡಿ ಇಲ್ಲಿಂದ ನೋಡಿ, ಇದನ್ನ ಕಂಪೇರ್ ಮಾಡಿ, ನಿಮ್ಗೆ ಏನೋ ಸಿಗುತ್ತೆ ಉತ್ತರ. ಹೆಚ್ ಸ್ಕ್ವೇರ್ ಬೈ ಹೆಚ್ ಸ್ಕ್ವೇರ್ is equal to a square by h square plus p square by h square. So h square ಏನಾಗುತ್ತೆ 1. a square by h square is a by h the whole square plus b by h the whole square. So a by h ಏನು ಹುಡುಗರ? cos theta, b by h sin theta. So ಕೊನೆಯದಾಗಿ ನಿಮ್ಮ ಉತ್ತರ 1 is equal to cos square of theta plus sin square theta, ಸರಿನಾ? ಅದೇ ನಿಮ್ಮ ಮೊದಲೇ ಐಡೆಂಟಿಟಿ. ಓಕೆ, ಅಷ್ಟೇ, ಮೊದಲನೇದಾಯಿತು. ಇವಾಗ ಎರಡನೇದು. ಸೊ ಡಿವೈಡಿಂಗ್ ಈಕ್ವೇಶನ್ 1 ವಿತ್ ಎ ಸ್ಕ್ವೇರ್, ಸರಿನಾ? ಸೊ ಏನಾಗುತ್ತೆ? ಹೆಚ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಸೊ ಇದು ಹೆಚ್ ಬೈ ಎ ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ this is equal to 1 plus b by a the whole square. So h by a ಏನು? h by a ನೋಡಿ ಇಲ್ಲಿ, h by a secant. So secant square theta is equal to 1 plus b by a tan square theta. Tan square theta, ಸರಿನಾ? ಕ್ಲಿಯರ್ ನೋಡ್ಕೊಳ್ಳಿ. ಇದೇ ನಿಮ್ಮ ಸೆಕೆಂಡ್ ಐಡೆಂಟಿಟಿ, ಅಷ್ಟೇನೆ. ಎಲ್ಲ ಐಡೆಂಟಿಟಿನೂ ಟ್ರಿಗ್ನೋಮೆಟ್ರಿ ರೇಷಿಯೋ ಇಂದಾನೆ, ಸಾರಿ ಪೈಥಾಗರಸ್ ಥಿಯರಮ್ ಇಂದಾನೆ ಡಿರೈವ್ ಮಾಡ್ತಾ ಇರೋದು. ಡಿವೈಡಿಂಗ್ ಈಕ್ವೇಶನ್ 1 ವಿತ್, ಇವಾಗ ಹೇಳಿ ಏನು ಅಂತ ಹೇಳಿ. ಹೆಚ್ ಸ್ಕ್ವೇರ್ ಇಂದ ಡಿವೈಡ್ ಮಾಡಿದ್ರೆ ಎ ಸ್ಕ್ವೇರ್ ಇಂದ ಡಿವೈಡ್ ಮಾಡಿದ್ರೆ ಇವಾಗ ಬಿ ಸ್ಕ್ವೇರ್ ಇಂದ ಡಿವೈಡ್ ಮಾಡಬೇಕು. ಸೊ ಹೆಚ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಬಿ ಸ್ಕ್ವೇರ್.
ಸೊ ಇದು h by b the whole square is equal to a by b the whole square plus 1. ಸೊ h by b ಅಂತ ಹೇಳಿದ್ರೆ cosecant square theta is equal to a by b ಅಂತ ಹೇಳಿದ್ರೆ cot square theta. I mean cot theta whole square means cot square theta plus 1. ಇದು ನಿಮ್ಮ ಥರ್ಡ್ ಐಡೆಂಟಿಟಿ. ಸೊ 3 ಐಡೆಂಟಿಟಿನೂ ಬಂತು ನೋಡಿಲಿ, 1 2 3. ಸರಿನಾ? ಸೊ ಮೊದಲನೇ ಐಡೆಂಟಿಟಿ sin square theta plus cos square theta is equal to 1. 1 plus tan square theta is equal to secant square theta. 1 plus cot square theta is equal to cosecant square theta. ಅಲ್ವಾ? ಸೊ ಇದು ಸಿಂಪಲ್ಲು ನಿಮ್ಮ ಪೈಥಾಗರಸ್ ಥಿಯರಮ್ ಇಂದ ಮತ್ತೆ ಟ್ರಿಗ್ನೋಮೆಟ್ರಿಕ್ ಡೆಫಿನೇಷನ್ಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಈ ಡಿರೈವೇಷನ್ ಸಿಂಪಲ್ ಆಗುತ್ತೆ. ತುಂಬ ಜನ ಇದನ್ನ ಮರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ಮಗ್ ಮಾಡಕ್ಕೆ ಹೋಗ್ತಾರೆ, ಕನ್ಫ್ಯೂಸ್ ಹಾಕೊಂತಾರೆ, ಅದೆಲ್ಲ ಹಾಕೊಂಡು ಮರೀತಾರೆ. ಮಗ್ ಮಾಡಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ನೀವೇ ಮನಸ್ಸಲ್ಲಿ 1 ಸೆಕೆಂಡಲ್ಲಿ ಡಿರೈವ್ ಮಾಡ್ಬೋದು. ನಾನು ಬರ್ದಿರೋದಕ್ಕೆ ಇಷ್ಟು ಉದ್ದ ಆಗಿದೆ, ಬರೀಲಿಲ್ಲ ಅಂತ ಹೇಳಿ ನೀವು ಡೈರೆಕ್ಟಾಗಿ ಈ ಸ್ಟೆಪ್ ಬರ್ಕೊಂಡು ಅದನ್ನ ಈಕ್ವೇಷನ್ 1 ಬರ್ಕೊಂಡು ನಿಮ್ಗೆ ಏನೇನು ಬರುತ್ತೋ ಅದನ್ನು ಡಿವೈಡ್ ಮಾಡಿ. h ಸ್ಕ್ವೇರ್ a ಸ್ಕ್ವೇರ್ b ಸ್ಕ್ವೇರ್ ಎಲ್ಲ ಜೊತೆ ಡಿವೈಡ್ ಮಾಡಿ ಮನಸ್ಸಲ್ಲೇನೆ. ಟ್ರಯಾಂಗಲ್ ನೋಡಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಜ್ಞಾಪಕ ಬರುತ್ತೆ, ಮತ್ತೆ ಉತ್ತರ ಗೊತ್ತಾಗುತ್ತೆ ಅಲ್ವಾ? ಸೊ ಈ ಥರ ಮಾಡ್ಕೊಬೇಕು. ಇದು ನಿಮ್ಮ ಅಪೋಸಿಟ್, ಇದು ನಿಮ್ಮ ಅಡ್ಜಸೆಂಟ್, ಇದು ನಿಮ್ಮ ಹೈಪೋಟೆನಸ್. ಚಿತ್ರ ಮತ್ತೆ ಪೈಥಾಗರಸ್ ಥಿಯರಮ್ ಬರ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಆರಾಮಾಗಿ ಆ್ಯಕ್ಚುಲಿ ಚಿತ್ರ ಬರ್ಕೊಂಡ್ರೆ ಆಗೋಗುತ್ತೆ ನಿಮಗೆ. ಐಡೆಂಟಿಟೀಸ್ ಆದಷ್ಟು ಕತೆ ಮನಸ್ಸಲ್ಲಿ ಬರುತ್ತೆ. ಸರಿನಾ? ಸೊ ಪಾಸ್ ಮಾಡಿ ಒಂದ್ಸತಿ ಡಿರೈವೇಷನ್ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ.